ಎಲ್ರಿಗೂ ನಮಸ್ಕಾರ. ನಾನು ಗುರುದತ್ ಹೆಗ್ಡೆ, ಶಿವಮೊಗ್ಗ ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದೀನಿ. ಫಿನ್ಗ್ಯಾನ್ ಅಕಾಡೆಮಿಯವರು ಚೇಂಬರ್ ಆಫ್ ಕಾಮರ್ಸ್ ಅವರ ಒಂದು ಸಹಭಾಗಿತ್ವದೊಂದಿಗೆ ಮನೆ ಮನೆಗೆ ಕೋಟಿ ಎಂದು ಒಂದು ಹೊಸದಾಗಿ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ 2047ರವರೆಗೆ ನಮ್ಮ ಎಲ್ಲ ಸಾರ್ವಜನಿಕರ ಒಂದು ಆದಾಯ 1 ಕೋಟಿ ಕನಿಷ್ಠವಾಗಿ ಮುಟ್ಟಿರಬೇಕು ಅಂತ ಹೇಳಿ ಒಂದು ಮಹತ್ವವಾದಂಥ ಉದ್ದೇಶ ಇಟ್ಕೊಂಡು ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಅವರು ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ, ನಮಗೆ ಫೈನಾನ್ಷಿಯಲ್ ಲಿಟ್ರಸಿಯಲ್ಲಿ ಅರಿವು ಕಮ್ಮಿ ಇದೆ. ಜನರಿಗೆ ತಮ್ಮ ಫೈನಾನ್ಸಸ್ಸನ್ನು ಮ್ಯಾನೇಜ್ ಮಾಡೋದಾಯಿತು, ಅದನ್ನು ಹೇಗೆ ಬಳಸೋದಾಯಿತು ಅಥವಾ ಮುಂದೆ ಅದು ಹೇಗೆ ಹೂಡಿಕೆ ಮಾಡೋದಾಯಿತು, ಅದ್ರ ಕುರಿತು ಸಾಕಷ್ಟು ಮಾಹಿತಿ ಕೊರತೆ ಇದೆ. ಆ ಕೊರತೆಯನ್ನು ಅವರು ನೀಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಫಿನ್ಗ್ಯಾನ್ ಅಕಾಡೆಮಿ ಅವರು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅದು ಶಿವಮೊಗ್ಗ ಜಿಲ್ಲೆಯಿಂದಲೇ ಆರಂಭ ಆಗ್ತಾ ಇದೆ ಅನ್ನೋದು ನಮಗೆ ಸಂತೋಷ ಆಗಿದೆ. ಇಡೀ ರಾಜ್ಯದ ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಮುಂದೆ ಅವರು ವಿಸ್ತರಿಸಲಿದ್ದಾರೆ ಹಾಗೂ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹಿತ ಇದನ್ನು ಮುನ್ನಡೆಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಶುಭಾಶಯ ಹೇಳ್ತೇನೆ. ಮತ್ತು ಇದರಿಂದ ಭಾಳಷ್ಟು ಜನ ಪ್ರಯೋಜನ ಪಡಲಿಕ್ಕೆ ಅವಕಾಶ ಇದೆ. ಫಿನ್ಗ್ಯಾನ್ ಅಕಾಡೆಮಿಯವರ ಒಂದು ಪೋರ್ಟಲಲ್ಲಿ ತಾವು ನೋಂದಾಯಿಸ್ಕೊಂಡ್ರೆ ತಮಗೆ ಫ್ರೀ ಆಫ್ ಕಾಸ್ಟ್ ಅವರು ಒಂದು ಕೋರ್ಸನ್ನು ತಮಗೆ ಆಫರ್ ಮಾಡಲಿದ್ದಾರೆ. ಅದರಿಂದ ತಾವು ಸಹಿತ ಬೆನಿಫಿಟ್ಸ್ ಪಡ್ಕೋಬೋದು. ಸ್ಯಾಲ್ರಿಡ್ ಎಂಪ್ಲಾಯೀಸ್ ಇರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಈ ಒಂದು ಇನಿಷಿಯೇಟಿವಿಂದ ತಾವು ಬೆನಿಫಿಟ್ ಪಡೀರಿ. ತಮಗೆ ಒಳ್ಳೆ ರೀತಿಯಿಂದ ಇದು ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಒಳ್ಳೆ ಮಾಹಿತಿ ಸಿಗಲಿ, ಮತ್ತು ತಾವು ಸಹಿತ ಅವರ ಏನು ಉದ್ದೇಶ ಆಗಿದೆ ಆ ಉದ್ದೇಶವನ್ನು ಈಡೇರಿಸಲಿಕ್ಕೆ ಅವ್ರ ಜೊತೆ ಕೈ ಜೋಡಿಸಿ ಅಂತ ನಾನು ಹೇಳ್ತೀನಿ.